ಆಗ ಕೇಂದ್ರ ಸರ್ಕಾರ ಇಲ್ಲಿ ಕೂಡ ಕಾಲದಲ್ಲಿ ನಾವು DBT ಹಣವನ್ನು ನೀಡುವ ಸಮಯ. ತದನಂತರ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡುವಂಥದ್ದನ್ನು ಏರ್ಪಾಡು ಮಾಡಿತು. ನಾನು ಕೂಡ ಪ್ರಹ್ಲಾದ್ ಜೋಶಿಯವರಿಗೆ ನಮ್ಮವರೇ ಮಂತ್ರಿಗಳು ಬಂದು ಭೇಟಿ ಆಗಿದ್ದಾಗ ಅಕ್ಕಿ ಕೊಡುವಂಥ ತೀರ್ಮಾನ ಆಯಿತು. ಅವರ ಹತ್ರ ಸ್ಟಾಕ್ ಹೆಚ್ಚಾಗಿ ಈಗ ಆ ಪ್ರಕ್ರಿಯೆ ನಡೀತಾ ಇದೆ. 10 kg ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 5 kg, ನಾವು 10 kg ಕೊಡ್ತಾರೆ. ಈ ಪ್ರೊಕ್ಯೂರ್ಮೆಂಟ್ ವ್ಯವಸ್ಥೆಯಲ್ಲಿ ಸುಮಾರು 1900 ಕೋಟಿ ರೂಪಾಯಿ ಪೆಂಡಿಂಗ್ ನಿಂತೋಗಿದ್ದರಿಂದ ಅದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಒಂದು, ಈ ವರ್ಷದ 4,422 ಕೋಟಿ ರೂಪಾಯಿ ಅವರು ಬಿಡುಗಡೆ ಮಾಡಬೇಕಾಗಿದೆ. ಅದನ್ನ ಬಿಡುಗಡೆ ಮಾಡಬೇಕು ಅಂತ ಈ ವರ್ಷದ ಬಾಬತ್ನಲ್ಲಿ 190 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನ 4,232 ಕೋಟಿ ಬಿಲ್ಸ್ ಕಳಿಸಿದಾಗೆ ನಾವು ಹಣವನ್ನು ಬಿಡುಗಡೆ ಮಾಡ್ತಿದ್ದೇವೆ. ನಾನು ಅದೆಲ್ಲಕ್ಕಿಂತ ಇವತ್ತು ಸಕಾಲಕ್ಕೆ ಕೊಡ್ತಾ ಇದ್ದಾರೆ. ಅದರ ಪೆಂಡಿಂಗ್ ಬಿಲ್ಸ್ 10% ಪೆಂಡಿಂಗ್ ಇರ್ತದೆ. ಅದಕ್ಕೆ ಆಡಿಟ್ ರಿಪೋರ್ಟ್ ಕೇಳಿದ್ರು, ಆಡಿಟ್ ರಿಪೋರ್ಟ್ ಕೊಟ್ಟಿರಿ. ಅದನ್ನು ಪೆಂಡಿಂಗ್ ಬಿಲ್ಸ್ ಏನಿದೆ 1,000 ಕೋಟಿ, ಅದನ್ನು ಆದಷ್ಟು ಬೇಗ ಮಾಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ. ಜನರಿಗೆ ಮನವರಿಕೆ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಮಾಡಿ ಅವರು ನೋಂದಾವಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಸರ್ಕಾರ ಈ ಸರ್ಟಿಫಿಕೇಟ್ ಕೊಡಬೇಕಂತ ರೆವಿನ್ಯೂ ಇಲಾಖೆಗೆ ಆದೇಶ ಕೊಟ್ಟಿದೆ. ರಾಜ್ಯ ಮುಖ್ಯಮಂತ್ರಿಗಳು ಇದನ್ನು ಅತಿ ಹೆಚ್ಚಿನ ಜವಾಬ್ದಾರಿಯಿಂದ ಮಾಡ್ತಾರೆ. ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಯಾವುದು ಈ ಇಂದಿರಾ ಕಿಟ್ ವಿಷಯದಲ್ಲಿ ಫೈನಲ್ ಮಾಡಿದ್ದೇವೆ. ಶೀಘ್ರದಲ್ಲೇ ಟೆಂಡರ್ ಫೈನಲ್ ಅಂತ ಬಂದಿದೆ. ಆದಷ್ಟು ಬೇಗ ಅದನ್ನು ಫೈನಲ್ ಮಾಡಿ ಸಾರ್ವಜನಿಕರ ಅಭಿಪ್ರಾಯದಲ್ಲಿ ಅಕ್ಕಿ ಹೆಚ್ಚಾಗ್ತಾ ಇದೆ, ಕೊಡ್ತಾ ಇರೋದು. ಅದರಿಂದ ಕಾಳು ಸಂತಿಗೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಪೌಷ್ಟಿಕ ಆಹಾರವನ್ನು ಕುಟುಂಬದ ಮಕ್ಕಳಿಗೆ ಆ ಕುಟುಂಬಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಂದಿರಾ ಕಿಟ್ ಮಾಡಿ ಅದರಲ್ಲಿ ಬೇಳೆ, ಎಣ್ಣೆ, ಸಕ್ಕರೆ ಉತ್ಪನ್ನ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದು ಫೈನಲ್ ಅಂತ ಬಂದಿದೆ. ಆದಷ್ಟು ಶೀಘ್ರವಾಗಿ ಅದನ್ನು ಫೈಸಲ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಬೇಳೆ, ಎಣ್ಣೆ, ಅಕ್ಕಿ ಮತ್ತು ಬೇಳೆ, ಎಣ್ಣೆ ಮತ್ತು ಉಪ್ಪು ಸಕ್ಕರೆಯನ್ನು ಕೊಡುವಂಥ ಕೆಲಸವನ್ನು ಇತರ ಕಿಟ್ಟನ್ನು ಕೊಡೋ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. ಅದನ್ನು ಮಾಡ್ತೀವಿ. ಯಾವಾಗ ಅನ್ನೋಂಥದ್ದು ಆದಷ್ಟು ಬೇಗ ಮಾಡಿ. ಫೈನಲ್ ಸ್ಟೇಜ್ ಬಂದಿದೆ, ಪ್ರೊಸೆಸ್ ಎಲ್ಲ ಮುಗಿದಿದೆ. ಆದಷ್ಟು ಬೇಗ ಮಾಡಿ. ಇದು ತಮ್ಮ ಮಾಹಿತಿಗಾಗಿ. ಎಲ್ಲಾನು ಕನ್ಸ್ಕೊಂಡು ಮಾಡ್ತೀರಿ. ಅದೇ ರೀತಿ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ BDS ಎಲ್ಲಿ ಕೊಡ್ತಾರೋ ಅಲ್ಲಿ ಕರ್ಸ್ಕೊಂಡು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಮಸ್ಜಿದಲ್ಲಿ ಕರೀತಾರೆ. ಈ ತರದವೆಲ್ಲವೂ ಕೂಡ ವಿಜುವಲ್ ಅಲ್ಲಿ ನೀವು ನೋಡಿದ್ದೀರಿ. ನಾವು ಕೂಡ ಜಿಲ್ಲಾ ಮಂತ್ರಿಗಳಿಗೆ ಏನು ಆದೇಶ ಇದೆ, ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಂಡು ಅವರ ಮನೆ ಬಾಗಿಲಿಗೆ ಬಂದಾಗ 1, 2, 3 ಸಾರಿ BLO ಬಂದಾಗ ನೀವು ಅವರಿಗೆ ಸಹಕರಿಸಿ ನೋಂದಾವಣೆ ಮಾಡಿಕೊಳ್ಬೇಕು. ನೀವು ಸಂತಕ ಮಾಡಬೇಕು. ನಿಮ್ಮ ಓಟನ್ನು ನೀವು ಖಾತ್ರಿ ಮಾಡ್ಕೋಬೇಕು. ಒಂದು ವೇಳೆ ಆ ಖಾತ್ರಿ ನೀವು ಮಾಡ್ಕೊಳ್ತೇನೆ ಇದ್ದರೆ ನೀವು ವೋಟರ್ ಆಗೋದಿಲ್ಲ. ನಿಮಗೆ ಸರ್ಕಾರದಿಂದ ಆಗೋ ಸೌಲಭ್ಯನೂ ಸಿಗೋದಿಲ್ಲ, ಮತದಾರ ಪಟ್ಟಿಯಲ್ಲಿ ಕೂಡ ಇರೋಲ್ಲ. ಅದರಿಂದ ಎಲ್ಲರಿಗೂ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಸರ್ಕಾರ ಇದರಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಿದೆ. ಆದ್ದರಿಂದ ಇದರಲ್ಲಿ ಯಾವುದೂ ಕೂಡ ಭೇದ ಭಾವ ಇಲ್ಲ, ಪಕ್ಷಾತೀತವಾಗಿ ಸರ್ಕಾರ ಕೆಲಸ ಮಾಡಿದೆ. ಸಾರ್ವಜನಿಕರು ಅವರ ನೋಂದಾವಣೆ ಆಗಬೇಕು, ಅವರ ಮತಗಟ್ಟೆಯಲ್ಲಿ ಅವರ ನೋಂದಾವಣೆಯಾಗಿ ಅವರಿಗೆ ಅವಕಾಶ ಆಗಬೇಕಂತ ಹೇಳ್ಬಿಟ್ಟು ಮಾಡಿರುವಂಥ ಕೆಲಸ ಇದು. ಇದರಲ್ಲಿ ಯಾವ ರಾಜಕೀಯ ಇದನ್ನು ಬಹುತೇಕ
ಬಿಜೆಪಿಯವರಾಗಲಿ ನಮ್ಮ ಎಳೆದವರಾಗಲಿ ಅರ್ಥ ಮಾಡ್ತಾರೆ. ಭಾರತದಲ್ಲಿ ಮೊಟ್ಟಮೊದಲ ರಾಜ್ಯ 4.5 ಕೋಟಿ ಜನಕ್ಕೆ ಸರ್ಟಿಫಿಕೇಟ್ ಕೊಡಬೇಕಂತ ರೈಲ್ವೆ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಇದು ಮಾನ್ಯ ಮುಖ್ಯಮಂತ್ರಿ ಕೆಲಸವನ್ನು ಮಾಡಿದ್ದಾರೆ. ವಿದೇಶಿಗರು ಮತ್ತು ಪಶ್ಚಿಮ ಬಂಗಾಳದ ಜನರನ್ನು ಕೂಡ ಸೇರಿಸ್ತಾ ಇದ್ದಾರೆ. 5 kg ಅಕ್ಕಿ ಬದಲಾಗಿರೋದು ಕೊಡೋದ್ರಿಂದ ಇದು ಸದುಪಯೋಗ ಆಗ್ತದೆ ಮತ್ತು ಪೌಷ್ಟಿಕ ಆಹಾರ ಪ್ರಯೋಜನ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ. ಸರ್, ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕೆ ಬಿಜೆಪಿಯವರು ಆರೋಪ ಮತ್ತೆ ಚುನಾವಣಾ ಆಯೋಗ ಹೋಗ್ತಾ ಇದೆ. ದೂರು ಕೊಟ್ಟಿದ್ದಾರೆ, ಸರಿಯಾಗಿ ಉತ್ತರ ನಡೀತಾ ಇಲ್ಲ. ಮದ್ರಾಸ್ಗಳಲ್ಲಿ ಮಾಸ್ ಆಗಿ ನಾಲ್ಕರ ರೀತಿಯಲ್ಲಿ SIR ನಡೀತಾ ಇದೆ ಅಂತ ಆರೋಪ ಮಾಡ್ತಾರೆ. ಈ SIR ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಜುಡಿಷಿಯಲ್ ಅಂತ ಇದೆ. ನಾವು ಸರ್ಕಾರ ಏನ್ ಮಾಡಬೇಕಾಗಿದೆ, ಜನರಿಗೆ ತಿಳುವಳಿಕೆ ಕೊಡಬೇಕಾಗಿದೆ. SIR ಮುಖಾಂತರ ನಿಮ್ಮ ಹೆಸರನ್ನ ನೀವು ನೋಂದಣಿ ಮಾಡಬೇಕು, ಎನ್ರೋಲ್ಮೆಂಟ್ ಮಾಡಬೇಕು. ಅದರ ಮುಖಾಂತರ ನಿಮ್ದು ಖಾತ್ರಿ ಆಗ್ತದೆ. ಒಂದು ವೇಳೆ ನೋಂದಾವಣೆ ಮಾಡದಿದ್ರೆ, ಎನ್ರೋಲ್ಮೆಂಟ್ ಆಗ್ತದೆ, ಅವರಿಗೆ ಯಾವ ಬೆನಿಫಿಟ್ ಸಿಗಲ್ಲ. ಅವ್ರು ವೋಟರೇ ಆಗ್ತಾರೆ. ವೋಟರ್ ಆಗದವ್ರಿಗೆ ಯಾವ ಬೆನಿಫಿಟ್ ಕೊಡಕ್ಕೂ ಆಗಲ್ಲ. ಇದನ್ನ ಕೇವಲ ರಾಜಕೀಯವಾಗಲ್ಲ, ಎಲ್ಲ ಪಕ್ಷದವ್ರಿಗೂ ಮನವರಿಕೆ ಆಗಬೇಕಾಗಿದೆ. ಇವತ್ತು BLA 2 ಕಾಂಗ್ರೆಸ್ ಅವರು ಇರ್ತಾರೆ, ದಳದವ್ರು ಇರ್ತಾರೆ, ಬಿಜೆಪಿ ಅವರು ಇರ್ತಾರೆ, ಇವರೆಲ್ಲರಿಗೂ ಕೂಡ BLA 4 ಅಂತಿದ್ದಾರೆ. ಆಫೀಸರ್ಸ್ ಇರ್ತಾರೆ, ಅವರ ಮನೆಗೂ ಹೋಗ್ತಾರೆ. 1, 2, 3 ಸಾರಿ ಹೋಗಿ ಅವರು ಏನು ಎನ್ರೋಲ್ಮೆಂಟ್ ಕಾಪಿ ನಮೂನೆ ಇರ್ತದೆ, ಅದಕ್ಕೆ ಸಿಗ್ನೇಚರ್ ತಗೊಂಡು ಖಾತ್ರಿ ಮಾಡ್ತಾರೆ. ಈ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಜನಕ್ಕೆ ಅವರು ನೋಂದಾವಣೆ ಮಾಡಿದರೆ ಅವರು ಮತದಾರ ಆಗ್ತಾರೆ. ಅದಕ್ಕೆ ಮನವರಿಕೆ ಮಾಡಬೇಕು ಅಂತ ಸರ್ಕಾರ ಇದನ್ನ ಹೆಚ್ಚು ಪ್ರಚಾರ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ ಬಹಳ ಹೆಚ್ಚು ಪ್ರಚಾರ ಮಾಡಿದ್ದಾರೆ. ನೀವು ತಿಳ್ಕೊಳ್ಳಿ, ಒಂದು ರಾಜ್ಯ ಸರ್ಟಿಫಿಕೇಟ್ ಕೊಡಿ, ಅವರ ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಆಗ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು, 4.5 ಕೋಟಿ ಜನಕ್ಕೆ. ನಮಗೆ ಗೊತ್ತಿದ್ದಂಗೆ ಉತ್ತರ ಕರ್ನಾಟಕದಲ್ಲಿ ಜೋಳ ಹೆಚ್ಚಿಗೆ ಉಪಯೋಗಿಸ್ತಾರೆ. ಅದರಿಂದ ಅಕ್ಕಿಯನ್ನು ನಾವು ಕೊಟ್ಟರು ಕೂಡ ಅದರ ಉಪಯೋಗಕ್ಕಾಗ್ತಾ ಇಲ್ಲ. ನ್ಯಾಚುರಲ್ ಆಗಿ ಅದು ಬೇರೆ ಕಡೆ ಮಾರಾಟಕ್ಕೆ ಹೋಗುತ್ತೆ. ಅದೇ ನಾವು ಬೇರೆ ಎಣ್ಣೆ ಸಕ್ಕರೆ ಕೊಟ್ಟರೆ ಅದು ಕುಟುಂಬಕ್ಕೆ ನೇಚಾಗ್ತದೆ. ಕುಟುಂಬದಲ್ಲಿ ಪೌಷ್ಟಿಕ ಆಹಾರ ಮಕ್ಕಳಿಗೂ ಸಿಗ್ತದೆ. ಮನೆಯಲ್ಲಿರೋ ಹೆಣ್ಮಕ್ಳಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಅದರಿಂದ ಪೌಷ್ಟಿಕಾಹಾರ ಇತರ ಕುಟುಂಬದಲ್ಲಿ ಕೊಡೋದ್ರಿಂದ ಅವರೆಲ್ಲರಿಗೂ ಪ್ರಯೋಜನ ಆಗ್ತದೆ. ಟೆಂಡರ್ ಪ್ರೋಸೆಸ್ಸು ಫೈನಲ್ ಬಂದಿದೆ. ಆದಷ್ಟು ಬೇಗ ಅದನ್ನು ಮಾಡುವಂಥದ್ದನ್ನು ಅಂದ್ರೆ ಆಯಾ ಭಾಗಕ್ಕೆ ಸಂಬಂಧಪಟ್ಟಂತ ಆಹಾರ ಪದಾರ್ಥ ಕೊಡಬೇಕು ಅನ್ನೋದು ನಿಮ್ಮ ಅಷ್ಟೇ ಅಲ್ಲ, ಈಗ ಇಲ್ಲಿ ನಾವು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.